ಉಪಮುಖ್ಯಮಂತ್ರಿಗಳು ಅವರು ಇವತ್ತು ಬಳ್ಳಾರಿಗೆ ಬರ್ತಾ ಇದ್ದಾರೆ. ಈ ಘಟನೆ ಏನಾಗಿದೆ, ಯಾರು ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಅವರು ಡೆತ್ ಆಗಿದೆ ಅನ್ನಂತ ವಿಚಾರವನ್ನು ತಿಳ್ಕೋಬೇಕು, ಅವ್ರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಬೇಕು ಅನ್ನಂತ ಕಾರಣದಿಂದ ಉಪಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ. ನಾನು ಉಪಮುಖ್ಯಮಂತ್ರಿಗಳಿಗೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ, ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ ಇವತ್ತು ನಿಮ್ಮ ಸರ್ಕಾರದಲ್ಲಿದ್ದಂಥ ಸತ್ಯ ಶೋಧನಾ ಕಮಿಟಿ ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದೆ. ಪರಿಶೀಲನೆ ಮಾಡಿಕೊಂಡು ಹೋದ ನಂತರ ಪುನಃ ನೀವೇನು ಮಾಡ್ತೀರಿ, ಅದರಿಂದ SIT ಕೊಡ್ತೀರಿ. SITಗೆ ಕೊಟ್ಟ ನಂತರ ನಾನು ಈ ಮೂಲ ಇವತ್ತು ಬುಡವನ್ನು ಹುಡ್ಕೊಂಡು ಹೋದ್ರೆ, ಈ ಬುಡಕ್ಕೆ ಹುಡ್ಕೊಂಡೋದ್ರೆ ಇದಕ್ಕೆ ಮೇನ್ ಕಲ್ಪ್ರೇಟ್ ಬಂದು ಅವರು ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು. ಮೂಲ ಬುಡ ಬಂದು ಕಲ್ಪ್ರೇಟ್ ಬಂದು ನಾರಾ ಭರತ್ ರೆಡ್ಡಿ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಏರ್ಪೋರ್ಟಿಗೆ ಬಂದಿದ್ರು. ಆ ಏರ್ಪೋರ್ಟಿಗೆ ಬಂದಂಥ ಟೈಮಲ್ಲಿ ಯಾರ ಹತ್ರ ಮಾತಾಡಿದ್ರು? ಇದರಲ್ಲಿ ಮೇನ್ ಕಲ್ಪ್ರೇಟ್ ಆದಂಥ ಬುಡಕ್ಕೆ ಹೋದ್ರಿಗಿನ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಏವನ್ ಅಕ್ಯೂಸ್ಡ್ ಅವರು. ಅವ್ರ ಅಕ್ಯೂಸ್ಡನ್ನೇ ಬಗಲ್ಗಡೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾರಂದ್ರೆ, ಇದು ಮತ್ತೆ ಪುನಃ ಉಪಮುಖ್ಯಮಂತ್ರಿಗಳು ಬಂದು ಅದೇ ಅಕ್ಯೂಸ್ಡ್ ಆದಂಥ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿ ಏನನ್ನ ಡಿಸ್ಕಷನ್ ಆಗಿ ಅದಾಗಿ ಇದಾದ್ರೆ ಇದು SITಯಿಂದ ನ್ಯಾಯ ಕೊಡ್ಸೋಕ್ಕಾಗುತ್ತೆ ಅನ್ನೋಂಥದ್ದು ಪ್ರಶ್ನೆ ನಾನು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರದಲ್ಲಿ ಇವತ್ತು ಏನು ರಾಜಶೇಖರ್ ಡೆತ್ ಆಗಿದ್ದಾರೋ, ಆ ಡೆತ್ ಆದಂಥದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಬರಬಾರ್ದು ಅನ್ನೋಂಥ ಕಾರಣದಿಂದ ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಏನು ಪ್ರಯತ್ನ ಕೂಡ ಮಾಡೋಕೆ ಅವರೆಲ್ಲ ಕೂಡ ರೆಡಿ ಆಗಿದ್ದಾರೆ. ನಾನು ಉಪಮುಖ್ಯಮಂತ್ರಿಗಳು ಬರಲಿ, ಬಂದಂಥ ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಕೂಡ್ಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾನ, ಇಲ್ಲ ಅವ್ರನ್ನ ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾರ ಅನ್ನೋಂಥದ್ದು ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಬಂದ ನಂತರ, ಯಾಕಂದರೆ ಉಪಮುಖ್ಯಮಂತ್ರಿಗಳು ಬಂದ ನಂತರ ಇದ್ರ ಬಗ್ಗೆ ಏನು ಅವರು ಚರ್ಚೆ ಮಾಡ್ತಾರ, ಏನು ಡಿಬೇಟನ್ನು ಮಾಡ್ತಾರ, ಆ ಸತ್ತಿದಂಥ ರಾಜಶೇಖರ್ ಅವ್ರಿಗೆ ಯಾವ ರೀತಿಯಲ್ಲಿ ಜಸ್ಟಿಸನ್ನು ಕೊಡಿಸ್ತಾರ, ಈ ಕೇಸನ್ನು ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊತಾರ ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಇನ್ನು ಸಾಕಷ್ಟು 1 ಗಂಟೆ ನಂತರ ಪತ್ರಿಕೆಗೋಷ್ಠಿ ಕೂಡ ನಾನು ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿ ಬಂದು ಹೋಗ್ಲಿ ಅನ್ನೋಂಥ ಮಾತನ್ನು ಹೇಳ್ತೀನಿ. ಉಪಮುಖ್ಯಮಂತ್ರಿಗಳು ಅವರು ಇವತ್ತು ಬಳ್ಳಾರಿಗೆ ಬರ್ತಾ ಇದ್ದಾರೆ. ಈ ಘಟನೆ ಏನಾಗಿದೆ, ಯಾರು ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಅವರು ಡೆತ್ ಆಗಿದೆ ಅನ್ನಂತ ವಿಚಾರವನ್ನು ತಿಳ್ಕೋಬೇಕು, ಅವ್ರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಬೇಕು ಅನ್ನಂತ ಕಾರಣದಿಂದ ಉಪಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ. ನಾನು ಉಪಮುಖ್ಯಮಂತ್ರಿಗಳಿಗೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ, ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ ಇವತ್ತು ನಿಮ್ಮ ಸರ್ಕಾರದಲ್ಲಿದ್ದಂಥ ಸತ್ಯ ಶೋಧನಾ ಕಮಿಟಿ ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದೆ. ಪರಿಶೀಲನೆ ಮಾಡಿಕೊಂಡು ಹೋದ ನಂತರ ಪುನಃ ನೀವೇನು ಮಾಡ್ತೀರಿ, ಅದರಿಂದ SIT ಕೊಡ್ತೀರಿ. SITಗೆ ಕೊಟ್ಟ ನಂತರ ನಾನು ಈ ಮೂಲ ಇವತ್ತು ಬುಡವನ್ನು ಹುಡ್ಕೊಂಡು ಹೋದ್ರೆ, ಈ ಬುಡಕ್ಕೆ ಹುಡ್ಕೊಂಡೋದ್ರೆ ಇದಕ್ಕೆ ಮೇನ್ ಕಲ್ಪ್ರೇಟ್ ಬಂದು ಅವರು ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು.
ಮೂಲ ಬುಡ ಬಂದು ಕಲ್ಪ್ರೇಟ್ ಬಂದು ನಾರಾ ಭರತ್ ರೆಡ್ಡಿ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಏರ್ಪೋರ್ಟಿಗೆ ಬಂದಿದ್ರು. ಆ ಏರ್ಪೋರ್ಟಿಗೆ ಬಂದಂತ ಟೈಮಲ್ಲಿ ಯಾರ ಹತ್ರ ಮಾತಾಡಿದ್ರು? ಇದರಲ್ಲಿ ಮೇನ್ ಕಲ್ಪ್ರೇಟ್ ಆದಂತ ಬುಡಕ್ ಹೋದ್ರಿಗಿನ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಏವನ್ ಅಕ್ಯೂಸ್ಡ್ ಅವರು. ಅವ್ರ ಅಕ್ಯೂಸ್ಡ್ನೇ ಬಗಲ್ಗಡೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾರಂದ್ರೆ ಇದು ಮತ್ತೆ ಪುನಃ ಉಪಮುಖ್ಯಮಂತ್ರಿಗಳು ಬಂದು ಅದೇ ಅಕ್ಯೂಸ್ಡ್ ಆದಂತ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿ ಏನನ್ನ ಡಿಸ್ಕಷನ್ ಆಗಿ ಅದಾಗಿ ಇದಾದ್ರೆ ಇದು SIT ಇಂದ ನ್ಯಾಯ ಕೊಡ್ಸಕ್ ಆಗುತ್ತೆ ಅನ್ನೋಂಥದ್ದು ಪ್ರಶ್ನೆ ನಾನು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರದಲ್ಲಿ ಇವತ್ತು ಏನು ರಾಜಶೇಖರ್ ಡೆತ್ ಆಗಿದಾರೋ ಆ ಡೆತ್ ಆದಂಥದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಬರಬಾರ್ದು ಅನ್ನೋಂಥ ಕಾರಣದಿಂದ ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಏನು ಪ್ರಯತ್ನ ಕೂಡ ಮಾಡಕ್ಕೆ ಅವರೆಲ್ಲ ಕೂಡ ರೆಡಿ ಆಗಿದ್ದಾರೆ. ನಾನು ಉಪಮುಖ್ಯಮಂತ್ರಿಗಳು ಬರಲಿ, ಬಂದಂಥ ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಕೂಡ್ಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾನ, ಇಲ್ಲ ಅವ್ರನ್ನ ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾರ ಅನ್ನೋಂಥದ್ದು ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಬಂದ ನಂತರ, ಯಾಕಂದ್ರೆ ಉಪಮುಖ್ಯಮಂತ್ರಿಗಳು ಬಂದ ನಂತರ ಇದ್ರ ಬಗ್ಗೆ ಏನು ಅವ್ರು ಚರ್ಚೆ ಮಾಡ್ತಾರ, ಏನು ಡಿಬೇಟ್ ಅನ್ನು ಮಾಡ್ತಾರ, ಆ ಸತ್ತಿದಂತ ರಾಜಶೇಖರ್ ಅವ್ರಿಗೆ ಯಾವ ರೀತಿಯಲ್ಲಿ ಜಸ್ಟಿಸ್ ಅನ್ನು ಕೊಡಿಸ್ತಾರ, ಈ ಕೇಸನ್ನು ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂತಾರ ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಇನ್ನು ಸಾಕಷ್ಟು 1 ಗಂಟೆ ನಂತರ ಪತ್ರಿಕೆಗೋಷ್ಠಿ ಕೂಡ ನಾನು ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿ ಬಂದು ಹೋಗ್ಲಿ ಅನ್ನೋಂಥ ಮಾತನ್ನು ಹೇಳ್ತೀನಿ. ಉಪಮುಖ್ಯಮಂತ್ರಿಗಳು ಅವರು ಇವತ್ತು ಬಳ್ಳಾರಿಗೆ ಬರ್ತಾ ಇದ್ದಾರೆ. ಈ ಘಟನೆ ಏನಾಗಿದೆ, ಯಾರು ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಅವರು ಡೆತ್ ಆಗಿದೆ ಅನ್ನೋಂಥ ವಿಚಾರವನ್ನು ತಿಳ್ಕೋಬೇಕು, ಅವ್ರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಬೇಕು ಅನ್ನೋಂಥ ಕಾರಣದಿಂದ ಉಪಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ. ನಾನು ಉಪಮುಖ್ಯಮಂತ್ರಿಗಳಿಗೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ, ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರೋ ಕಾರಣ ಇವತ್ತು ನಿಮ್ಮ ಸರ್ಕಾರದಲ್ಲಿದ್ದಂಥ ಸತ್ಯ ಶೋಧನಾ ಕಮಿಟಿ ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದೆ. ಪರಿಶೀಲನೆ ಮಾಡಿಕೊಂಡು ಹೋದ ನಂತರ ಪುನಃ ನೀವೇನು ಮಾಡ್ತೀರಿ, ಅದರಿಂದ SIT ಕೊಡ್ತೀರಿ. SITಗೆ ಕೊಟ್ಟ ನಂತರ ನಾನು ಈ ಮೂಲ ಇವತ್ತು ಬುಡವನ್ನು ಹುಡ್ಕೊಂಡು ಹೋದ್ರೆ, ಈ ಬುಡಕ್ಕೆ ಹುಡ್ಕೊಂಡೋದ್ರೆ ಇದಕ್ಕೆ ಮೇನ್ ಕಲ್ಪ್ರೇಟ್ ಬಂದು ಅವರು ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು. ಮೂಲ ಬುಡ ಬಂದು ಕಲ್ಪ್ರೇಟ್ ಬಂದು ನಾರಾ ಭರತ್ ರೆಡ್ಡಿ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಏರ್ಪೋರ್ಟಿಗೆ ಬಂದಿದ್ರು. ಆ ಏರ್ಪೋರ್ಟಿಗೆ ಬಂದಂತ ಟೈಮಲ್ಲಿ ಯಾರ ಹತ್ರ ಮಾತಾಡಿದ್ರು? ಇದರಲ್ಲಿ ಮೇನ್ ಕಲ್ಪ್ರೇಟ್ ಆದಂತ ಬುಡಕ್ ಹೋದ್ರಿಗಿನ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಏವನ್ ಅಕ್ಯೂಸ್ಡ್ ಅವರು. ಅವ್ರ ಅಕ್ಯೂಸ್ಡ್ನೇ ಬಗಲ್ಗಡೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾರಂದ್ರೆ ಇದು ಮತ್ತೆ ಪುನಃ ಉಪಮುಖ್ಯಮಂತ್ರಿಗಳು ಬಂದು ಅದೇ ಅಕ್ಯೂಸ್ಡ್ ಆದಂತ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿ ಏನನ್ನ ಡಿಸ್ಕಷನ್ ಆಗಿ ಅದಾಗಿ ಇದಾದ್ರೆ ಇದು SIT ಇಂದ ನ್ಯಾಯ ಕೊಡ್ಸಕ್ ಆಗುತ್ತೆ ಅನ್ನೋಂಥದ್ದು ಪ್ರಶ್ನೆ ನಾನು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರದಲ್ಲಿ ಇವತ್ತು ಏನು ರಾಜಶೇಖರ್ ಡೆತ್ ಆಗಿದಾರೋ ಆ ಡೆತ್ ಆದಂಥದ್ದು ನಮ್ಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಬರಬಾರ್ದು ಅನ್ನೋಂಥ ಕಾರಣದಿಂದ ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಏನು ಪ್ರಯತ್ನ ಕೂಡ ಮಾಡಕ್ಕೆ ಅವರೆಲ್ಲ ಕೂಡ ರೆಡಿ ಆಗಿದ್ದಾರೆ. ನಾನು ಉಪಮುಖ್ಯಮಂತ್ರಿಗಳು ಬರಲಿ, ಬಂದಂಥ ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಕೂಡ್ಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾನ, ಇಲ್ಲ ಅವ್ರನ್ನ ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾರ ಅನ್ನೋಂಥದ್ದು ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಬಂದ ನಂತರ, ಯಾಕಂದ್ರೆ ಉಪಮುಖ್ಯಮಂತ್ರಿಗಳು ಬಂದ ನಂತರ ಇದ್ರ ಬಗ್ಗೆ ಏನು ಅವ್ರು ಚರ್ಚೆ ಮಾಡ್ತಾರ, ಏನು ಡಿಬೇಟ್ ಅನ್ನು ಮಾಡ್ತಾರ,
ಆ ಸತ್ತಿದಂತ ರಾಜಶೇಖರ್ ಅವ್ರಿಗೆ ಯಾವ ರೀತಿಯಲ್ಲಿ ಜಸ್ಟಿಸ್ ಅನ್ನು ಕೊಡಿಸ್ತಾರ, ಈ ಕೇಸನ್ನು ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂತಾರ ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಕೂಡ ನಾವು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಇನ್ನು ಸಾಕಷ್ಟು 1 ಗಂಟೆ ನಂತರ ಪತ್ರಿಕೆಗೋಷ್ಠಿ ಕೂಡ ನಾನು ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿ ಬಂದು ಹೋಗ್ಲಿ ಅನ್ನೋಂಥ ಮಾತನ್ನು ಹೇಳ್ತೀನಿ. ಸರ್ ಒಂದೇ ಒಂದು ಪ್ರಶ್ನೆ